ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ಅಪರೂಪದ ಮತ್ತೊಂದು ರಾಯರ ಮಹಿಮೆ. ಇದು ನಡೆದದ್ದು ಹೊನ್ನಾಳಿ ಕ್ಷೇತ್ರದಲ್ಲಿ. ಹೊನ್ನಾಳಿ ಅಂತಂದ್ರೆ ಎರಡನೇ ಮಂತ್ರಾಲಯ ಅಂತ ಬಹಳ ಪ್ರಸಿದ್ಧಿ. ಅಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಒಂದು ಸುಂದರವಾದ ಘಟನೆ. ಈ ಹೊನ್ನಾಳಿಗೆ ಒಮ್ಮೆ ಒಬ್ಬರು ಉಪನ್ಯಾಸಕ್ಕೆ ಅಂತ ಹೋಗಿದ್ರಂತೆ. ಅವರ ಹೆಸರನ್ನ ಹೇಳ್ತಾರೆ. ಅವರ ಹೆಸರು ಹಂಡೆ ಶ್ರೀಪಾದರಾಯರು ಅಂತ. ಯಾವಾಗಲೂ ಕೂಡ ಅವರು 1 ತಿಂಗಳುಗಳ ಕಾಲ ಆ ಹೊನ್ನಾಳಿ ಕ್ಷೇತ್ರದಲ್ಲಿ ರಾಯರ ಸೇವೆಯನ್ನ ಮಾಡ್ತಾ ಇದ್ರು. ಹೇಗ್ ಮಾಡ್ತಾ ಇದ್ರು? 1 ತಿಂಗಳುಗಳ ಕಾಲ ನಿರಂತರ ರಾಮಾಯಣ ಉಪನ್ಯಾಸ, ಹರಿಕಥೆ, ಹೀಗೆ ಕಾಲವನ್ನು ಕಳೀತಾ ಇದ್ರು. ಒಮ್ಮೆ ಅವರ ಸುಪುತ್ರ ಅವರು ಕೂಡ ತಂದೆಯ ಜೊತೆಗೆ ಹೋಗಿದ್ರು, ತಾಯಿಯೂ ಕೂಡ ಇದ್ರು. ಹರಿಕಥೆ ಮಾಡಬೇಕು ಅವರು, ಜೊತೆಗೆ ಹಾರ್ಮೋನಿಯಂ ಬಾರಿಸ್ಬೇಕಂತ. ಅದಕ್ಕೋಸ್ಕರ ಈ ಹಂಡೆ ಗುರು ವೇದವ್ಯಾಸರು ಅಂದ್ರೆ ಅವರ ಮಗ, ಅವರಿಗೆ ತುಂಬಾ ಆಸೆ. ನಾನು ನನ್ನ ತಂದೆ ಹರಿಕಥೆ ಮಾಡ್ತಾ ಇದ್ದಾಗ ನಾನು ಹಾರ್ಮೋನಿಯಂ ನುಡಿಸ್ಬೇಕು ಅಂತ. ಯಾಕಂದ್ರೆ ಇವರು ತುಂಬಾ ಚಿಕ್ಕ ವಯಸ್ಸಿನಿಂದಲೇ, ಅಂದ್ರೆ 8ನೇ ವಯಸ್ಸಿಗಿಂತ ಮೊದಲಿಂದಲೇ ಅವರು ಹಾರ್ಮೋನಿಯಂ ತರಬೇತಿಯನ್ನ ಪಡೀತಾ ಇದ್ರು. ಹಾಗಾಗಿ ತಂದೆಯ ಜೊತೆಗೆ ಕೂಡಬೇಕು, ರಾಯರ ಸೇವೆಯನ್ನು ಮಾಡ್ಬೇಕು ಅಂತ ಮನಸ್ಸಿಗೆ. ಆದರೆ ತಂದೆಗೆ ಮಾತ್ರ ಏನೇ ಆಗ್ಲಿ ಮಗನ ವಿದ್ಯೆ ಮೇಲೆ ವಿಶ್ವಾಸ ಇಲ್ಲ. ಏನ್ ಕಲ್ತಿದಾನೋ ಏನೋ, ಏನ್ ನುಡಿಸ್ತಾನೋ ಏನೋ, ಎಡವಟ್ ಮಾಡ್ಬಿಡ್ತಾನೆ ಸಭೆಯಲ್ಲಿ ಅಂತ ಇವನನ್ನ ಹತ್ರಕ್ಕೂ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಏನಾರು ಅವಕಾಶ ಕೊಡಪ್ಪ ಅಂದ್ರೆ ದೂರ, ಅಲ್ಲಿ ಹೋಗ್ ಮೊದಲು ಅಂತ ಹೇಳಿ ಕಳಿಸ್ತಾ ಇದ್ರಂತೆ. ತುಂಬಾ ಬೇಜಾರಾಗ್ತಾ ಇತ್ತು ಇವ್ರಿಗೆ. ಏನು ಪ್ರತಿ ಸಲ ಹೀಗೆ ಮಾಡ್ತಾರಲ್ಲ ನಮ್ಮಪ್ಪ ಅಂತ ಬಹಳ ಚಿಂತೆ. ಅದಕ್ಕೆ ಯಾವಾಗ ಹೊನ್ನಾಳಿಗೆ ಹೋಗಿದ್ರಲ್ಲ, ಯಾರ ಹತ್ರ ಕೇಳ್ಬೇಕು ಈ ವಿಷಯದ ಬಗ್ಗೆ? ರಾಯರ ಹತ್ರನೇ ಕೇಳ್ಬಿಡೋಣ ಅಂತ ರಾಯರ ಸೇವೆ ಮಾಡ್ತೀನಿ ಅಂತ ಸೇವೆಯನ್ನ ಪ್ರಾರಂಭ ಮಾಡಿದ್ರು. ಹೇಗೆ ಸೇವೆಯನ್ನ ಪ್ರಾರಂಭ ಮಾಡಿದ್ರು? ಏನಿಲ್ಲ, ಶ್ರೀಪೂರ್ಣಬೋಧ ಗುರು ತೀರ್ಥ ಅಂತ ಅಪಣಾಚಾರ್ಯರು ಮಾಡಿದ ಸ್ತೋತ್ರವನ್ನ ಬೆಳಗ್ಗೆ ಸ್ನಾನಕ್ಕೆ ಹೋದವರು ಪಾರಾಯಣ ಶುರು ಮಾಡಿದ್ರು. ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ರಾಯರಿಗೆ ಪ್ರದಕ್ಷಿಣೆ ಬಂದ್ರು, ನಮಸ್ಕಾರ ಹಾಕಿದ್ರು. ಮಧ್ಯಾಹ್ನದ ಹೊತ್ತಾಯ್ತು. ಬಾರೋ ಊಟಕ್ಕೆ ಅಂದ್ರೆ ಊಟಕ್ಕೆ ಬರ್ತಾ ಇಲ್ಲ, ನಾನು ಆಮೇಲೆ ಬರ್ತೀನಪ್ಪ ಅಂತ. 108 ಪ್ರದಕ್ಷಿಣೆ ಹಾಕಾಗಿದೆ. 108 ಬಾರಿ ಸ್ತೋತ್ರವನ್ನು ಪಾರಾಯಣ ಮಾಡಿಯಾಗಿದೆ. ರಾಯರ ಬಳಿ ಸೇವೆ ಮಾಡಿದ್ದೇ ಮಾಡಿದ್ದು. 4 ಗಂಟೆ ಮಧ್ಯಾಹ್ನದವರೆಗೆ ಆಗಿದೆ ಸೇವೆ, ಬೆಳಗ್ಗೆ ಜಾವ ಆರಂಭಿಸಿಕೊಂಡು ಅಲ್ಲಿವರೆಗೆ. ತಂದೆ ಬಲವಂತ ಮಾಡಿದ್ರು 3 ಸಲ ಬಾರೋ ಊಟಕ್ಕೆ ಅಂತ. ಇರ್ಲಿ, ಏನೋ ಒಳ್ಳೆ ಬುದ್ಧಿ ಬಂದಿದೆ, ಸೇವೆಯನ್ನ ಮಾಡ್ತಾ ಇದ್ದಾನೆ, ಅವನಿಗೆ ಹಸಿವಾದ್ರೆ ವಾಪಸ್ ಅವನೇ ಬರ್ತಾನೆ ಊಟಕ್ಕೆ ಅಂತ ಸುಮ್ಮನೆ ಆಗ್ಬಿಟ್ರು. ಇವ್ರಿಗೇನಂದ್ರೆ ಮನಸ್ಸಿಗೆ ಒಂದೇ, ಯಾವಾಗ್ಲೂ ನನಗೆ ಆ ಶ್ರುತಿಯನ್ನ ನುಡಿಸಲಿಕ್ಕೆ ಪಕ್ಕಕ್ಕೆ ಹರಿಕಥೆ ಸಹ ಜೊತೆಗಾರನಾಗಿ ನನ್ನನ್ನು ಬಳಸ್ಕೊಳ್ತಾರೆ ನಮ್ಮ ತಂದೆ. ಅಷ್ಟೇ ಅಲ್ಲ, ಹಿಂದೆ ತಾಳವನ್ನ ಹೊಡಿಬೇಕಾದ್ರೆ ನನ್ ಕೂಡಿಸ್ತಾರೆ, ಹಾರ್ಮೋನಿಯಂ ಬಾರಿಸ್ಲಿಕ್ಕೆ ಮಾತ್ರ ನನ್ ಕೂಡಿಸಲ್ಲ ಅಂತ. ಇವ್ರಿಗೆ ಅದೊಂದು ಮಾತ್ರ ಭಾರಿ ಮನಸ್ಸಿಗಿತ್ತು. ಯಾಕಂದ್ರೆ ಹರಿಕಥೆ ಮಾಡ್ಬೇಕಾದ್ರೆ ತುಂಬಾ ಪ್ರಮುಖ ಅಂಗ ಅದು. ಪ್ರತಿಯೊಂದು ಕೂಡ ಪ್ರಮುಖನೇ, ಅದು ಕೂಡ ಪ್ರಮುಖ ಅತ್ಯಂತ. ಹಾಗಾಗಿ ಎಡವಟ್ ಮಾಡ್ಬಿಡ್ತಾನೆ ಅಂತ ಅವ್ರಿಗೆ ಮಗನ ಮೇಲೆ ವಿಶ್ವಾಸ ಇರಲಿಲ್ಲ. ಸರಿ, ರಾಯರ ಸೇವೆಯನ್ನು ಮಾಡಿದರು. ಅವತ್ತು ಸಂಜೆ ಹೊತ್ತಿಗೆ ಪ್ರೋಗ್ರಾಮ್ ಆಗ್ಬೇಕಾಗಿತ್ತು. ಪ್ರತಿ ಬಾರಿ ಒಬ್ಬ ವಿದ್ವಾಂಸರು ಬರ್ತಾ ಇದ್ರು ಅವರ ಜೊತೆಗೆ ಹಾರ್ಮೋನಿಯಂ ಬಾರಿಸಲಿಕ್ಕೆ ಅಂತ ಕಾಯ್ತಾ ಇದ್ರು ಅವತ್ತು. ಆದ್ರೆ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನಿವತ್ತು ಹೇಗಾದ್ರೂ ತಂದೆಯ ಜೊತೆಗೆ ಕೂತು ಹರಿಕಥೆಯನ್ನ ಮಾಡ್ಬೇಕು, ಅಂದ್ರೆ ಹಾರ್ಮೋನಿಯಂ ನುಡಿಸ್ತಾ ಸೇವೆಯನ್ನ ಮಾಡ್ಬೇಕು. ಅದಕ್ಕೆ ರಾಯರೇ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಸೇವೆ ಮಾಡಿದ್ದೀನಿ ಅಂತ. ಅಂದ್ರೆ ಒಂದು ಸಣ್ಣ ಅಪೇಕ್ಷೆ, ಅವರ ಮುಂದೆ ಹಾರ್ಮೋನಿಯಂ ನುಡಿಸ್ಬೇಕು ಅಂತ ಅಷ್ಟೇ, ಸೇವೆ ಆಗ್ಬೇಕು ಅಂತ. ಅದಕ್ಕೆ ಊಟನೂ ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿದ್ದಾರೆ ಸೇವೆ. ಮಾಡಿದ್ದಾರೆ ಈ ಸೇವೆಗೆ ರಾಯರು ಒಲಿಯಬೇಕು, ಆ ರೀತಿ ಸೇವೆಯನ್ನು ಮಾಡಿದ್ದಾರೆ. ಸರಿ, ಏನಾಯ್ತು ಗೊತ್ತಾ? ಮುಂದಕ್ಕೆ ಅವ್ರು ಯಾರು ಬರ್ಬೇಕಾಗಿತ್ತು
ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಅವರಿಗೆ ಜ್ವರ ಬಂದ್ಬಿಡ್ತಂತೇನು ಅವತ್ತಿನ ದಿವಸ. ಫೋನ್ ಬಂತಂತೆ, ಇಲ್ಲ ನನಗಿವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಹೇಗಾದ್ರೂ ಮಾಡಿ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ, ನಾನು ನಾಳೆ ದಿವಸ ನಾ ಬರ್ತೀನಿ. ಸರಿ, ಏನ್ ಮಾಡ್ಬೇಕು? ಕೊನೆಗೆ ಮಗನಿಗೆ ಅವಕಾಶ ಸಿಕ್ತು, ಅನಿವಾರ್ಯವಾಗಿ ಸಿಕ್ತಂತು. ಖುಷಿಯಾಯ್ತು. ರಾಯರು ನನ್ನ ಪ್ರಾರ್ಥನೆಯನ್ನು ಹೇಳಿದ್ದಾರೆ, ಖಂಡಿತ ಮನ್ನಿಸಿದ್ದಾರೆ. ಸರಿ, ಅವತ್ತು ದೊರಕ್ತು. ಆದ್ರೆ ಹೆದರಿಕೆ ಬೇರೆ, ಯಾಕೆ ತಂದೆ ಜೊತೆ ಕೂತಿದ್ದಾರೆ, ನಿಜ ಪ್ರಾರ್ಥನೆ ಮಾಡಿದ್ದಾರೆ, ಮತ್ತೆ ರಾಯರನ್ನ ಸ್ಮರಣೆ ಮಾಡ್ಕೊಂಡು ಶುರು ಮಾಡಿದ್ರು. ತಂದೆಗೆ ಆಶ್ಚರ್ಯವೋ ಆಶ್ಚರ್ಯ, ಎಷ್ಟು ಚೆನ್ನಾಗಿ ನನ್ನ ಮಗ ನುಡಿಸ್ತಾನೆ. ಅವರು ಯಾರು ವಿದ್ವಾಂಸರು ಯಾವಾಗಲೂ ಬಂದು ನುಡಿಸ್ತಾ ಇದ್ರಲ್ಲ, ಅವತ್ತಿಗಿಂತ ಚೆನ್ನಾಗಿ ನುಡಿಸ್ತಾ ಇದ್ದ, ಅವರಿಗಿಂತ ಚೆನ್ನಾಗಿ ನುಡಿಸಿದಾನೆ. ಅದೆಲ್ಲ ರಾಯರ ಕೃಪೆ. ಆ ಕೃಪೆಯಿಂದಾಗಿ ಇಷ್ಟು ಚೆನ್ನಾಗಿ ನುಡಿಸಿದ್ದನ್ನ ಕೇಳಿ ಬಹಳ ಆಶ್ಚರ್ಯ ಆಗಿ ಮಾರನೇ ದಿವ್ಸಕ್ಕೆ ಯಾರನ್ನ ಕೂಡಿಸ್ಬೇಕು ಅಂತ, ಮಾರನೇ ದಿವ್ಸ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಯ್ಯೋ ಅವ್ರು ಬರ್ದೇ ಇರ್ಲಿ ಅಂತ. ಆದ್ರೆ ಬಂದು ಕೂಡ್ಲೆ ಅವರನ್ನ ನುಡಿಸ್ಲಿಕ್ಕೆ ಅಂತ ಕೂಡಿಸ್ಬೇಕಲ್ಲ. ಆದ್ರೆ ಇವರು ಪ್ರಾರ್ಥನೆ ಮಾಡಿದ್ದಲ್ಲ, ಅದಕ್ಕೆ ತಕ್ಕ ಹಾಗೆ ಆಯ್ತು, ಇನ್ನೊಂದ್ ದಿವ್ಸನೂ ಅವಕಾಶ ತಗೋ ಅಂತ ಹೇಳಿ ಅವ್ರಿಗೆ ಪ್ರೇರಣೆ ಆಯ್ತು. ಯಾರಿಗೆ? ಇನ್ನೊಬ್ರಿಗೆ. ಅವ್ರು ಬಂದು, ಹೇಗಿದ್ರು ನೆನೆ ನೀನ್ ನುಡಿಸಿದಿ, ನಾನು ನೋಡ್ಬೇಕು ಅಂತಿದ್ದೀನಿ, ನೀನ್ ಹೇಗ್ ನುಡಿಸ್ತೀಯ ಅಂತ ಹೇಳಿ ನೀನೇ ನುಡಿಸು, ನಾನ್ ಗಮನಿಸ್ತೀನಿ ಅಂತ ಅಂದ್ರಂತೆ. ಬಹಳ ಸಂತೋಷ ಆಗೋಯ್ತು. ಅವತ್ತು ಇನ್ನೂ ಹುರುಪಿನಲ್ಲಿ ನುಡಿಸಿದ, ಎಲ್ಲರ ಪ್ರೀತಿಗೆ ಪಾತ್ರನಾದ. ಅಂದ್ರೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಅನ್ನುವ ಸ್ತೋತ್ರದ 108 ಪಾರಾಯಣ, ಪ್ರದಕ್ಷಿಣೆ, ನಮಸ್ಕಾರ ಒಂದು ಸಣ್ಣ ಸಣ್ಣ ಅಭೀಷ್ಟಗಳನ್ನು ಆಯಾಯ ಕಾಲದಲ್ಲೇ ಪೂರಣೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹೀಗೆ ಸಾಕಷ್ಟು ಸಣ್ಣ ಒಂದು ಉದಾಹರಣೆಯನ್ನು ನೀವು ನೋಡ್ತಾ ಹೋಗ್ಬೋದು. ರಾಯರ ಅನುಗ್ರಹ ಒಬ್ಬೊಬ್ಬರಿಗೆ ಹೇಗೇಗಾಗತ್ತೆ ಅನ್ನೋದಕ್ಕೆ ಇದು ದೊಡ್ಡ ಒಂದು ಉದಾಹರಣೆ. ಇಂಥ ಅನೇಕ ಉದಾಹರಣೆಗಳನ್ನ ನಾವು ನೋಡಬಹುದು ರಾಯರ ಚರಿತ್ರೆಯಲ್ಲಿ. ಜೊತೆಗೆ ವೃಂದಾವನೋತ್ತರ ಅವರು ಅನೇಕರಿಗೆ ಅಲ್ಲಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿ ತಾವು ತೋರಿಸಿದ ಮಹಿಮೆಯನ್ನ ಅಂಥ ಗುರುರಾಯರು ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.